ಪಾರ್ಟಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಾರ್. ಆಂಗ್ಲರ ಸೊಕ್ಕಡಗಿಸಿ ಸರಣಿಯನ್ನ ಸಮಬಲ ಮಾಡಿಕೊಂಡ ಭಾರತ. ಹೌದು, ಬಹಳ ಕುತೂಹಲವನ್ನ ಕೆರಳಿಸಿರ್ತಕ್ಕಂತಹ ಒಂದು ಸರಣಿ ಅಂತಂದ್ರೆ ಅದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿ. ಈ ಒಂದು ಸರಣಿ ಉದ್ದಕ್ಕೂ ಕೂಡ ಭಾರತ ಗೆಲ್ಲುತ್ತಾ ಎನ್ನುವಂತಹ ಪ್ರಶ್ನೆ ಕ್ರಿಕೆಟ್ ಅಭಿಮಾನಿಗಳಲ್ಲಿ ತುಂಬಾನೇ ಕಾಡ್ತಾ ಇತ್ತು. ಅಂತಿಮವಾಗಿ ಭಾರತ ಸರಣಿಯನ್ನ ಗೆಲ್ಲಲಿಲ್ಲ, ಆದ್ರೆ ಕೊನೆಗೆ ಸರಣಿಯನ್ನ ಸಮಬಲ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ತನ್ನ ಹೋರಾಟವನ್ನ ಅಂತ್ಯಗೊಳಿಸಿದೆ. ಹಾಗಾಗಿ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟೆ ಅವರು. ಬನ್ನಿ ಅವ್ರನ್ನ ಮಾತಾಡಿಸೋಣ. ಇಡೀ ಸರಣಿಯ ಒಂದು ರೋಚಕ ಹಂತಗಳು ಯಾವ ರೀತಿ ಇತ್ತು, ಭಾರತ ತನ್ನ ಪ್ರದರ್ಶನವನ್ನ ಯಾವ ರೀತಿ ತೋರಿಸ್ತು, ಆಂಗ್ಲರು ಕೊಟ್ಟ ಕೌಂಟರ್ ಹೇಗಿತ್ತು, ಅದೆಲ್ಲವನ್ನ ತಿಳ್ಕೊಂಡು ಬರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ರಮೇಶ್ ಅವರೇ. ಈ ಒಂದು ಸಿರೀಸ್ ಅನ್ನ ನೋಡ್ತಾ ಇದ್ರೆ ಆರಂಭದಿಂದಲೂ ಕೂಡ ಕೊನೆಯ ಪಂದ್ಯ, 5ನೇ ಪಂದ್ಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಮತ್ತು ರೋಚಕ ಹಂತಕ್ಕೆ ತಲುಪಿತು. ಎಲ್ಲೋ ಭಾರತ ಸೋಲುತ್ತೆ ಎನ್ನುವಂತಹ ಆಸೆ ಕೂಡ ಆಗಿತ್ತು. ಆ ಕೊನೆಗೆ ಭಾರತ ಒಂದು ಮ್ಯಾಜಿಕ್ ಮಾಡಿ ಬೌಲರ್ಸ್ ಗಳ ಪರಿಶ್ರಮದಿಂದ ಗೆದ್ದು ಹೋಗಿತ್ತು. ಆ ಕೊನೆ ಮೂಮೆಂಟ್, ಕೊನೆ ಕ್ಷಣ ಹೇಗಿತ್ತು ಭಾರತದ ಗೆಲುವಿನ ಒಂದು ಓಟ ಅಂತ ಹೇಳಿ? ಆಲ್ಮೋಸ್ಟ್ ಆ್ಯಕ್ಚುಲಿ ನಿನ್ನೆ ನಾವು ನೋಡ್ಬೋದು 4th ಡೇ ಏನಾಯ್ತು ಅಂತ ನಮ್ಗೆಲ್ರಿಗೂ ಗೊತ್ತು. ನಿನ್ನೆನೇ ಆಲ್ಮೋಸ್ಟ್ ಹ್ಯಾರಿ ಬ್ರೂಕ್ ಮತ್ತು ಜೋ ರೂಟ್ ಅವ್ರು ಇಬ್ಬರು ಕೂಡ ಸೆಂಚುರಿ ಹೊಡೆದು ಮ್ಯಾಚ್ ಇನ್ನೇನು ಕ್ಲೋಸಿಗೆ ತಂದುಬಿಟ್ಟಿದ್ರು. ಆದರೆ ಲಾಸ್ಟ್ ಮೂಮೆಂಟಲ್ಲಿ ಭಾರತ ತಂಡದ ಬೌಲರ್ಗಳು ತುಂಬ ಚೆನ್ನಾಗಿ ಬೌಲ್ ಮಾಡಿದ್ರು ನಿನ್ನೆ. ಎಸ್ಪೆಷಲಿ 300+ ಇದ್ದಾಗಲೂ ಕೇವಲ 3 ವಿಕೆಟ್ ಅಷ್ಟೇ ಇಂಡಿಯಾ ತೊಗೊಂಡಿದ್ದು. ಬಟ್ ಆಮೇಲೆ ಸಖತ್ತಾಗಿ ಕಮ್ಬ್ಯಾಕ್ ಮಾಡಿದ್ರು ಟೀಮ್ ಇಂಡಿಯಾ ಬೌಲರ್ಸು, ವಿಶೇಷವಾಗಿ ಪ್ರಸಿದ್ಧ ಕೃಷ್ಣ ಮತ್ತು ಮೊಹಮ್ಮದ್ ಸಿರಾಜ್ ಇಬ್ಬರು ಕೂಡ ತುಂಬ ಸಖತ್ತಾಗಿ ಬೌಲ್ ಮಾಡಿದರು. ಏನು ಅಲ್ಲಿ ಅವ್ರಿಗೆ ಎದುರಾಯಿತು ಚಾಲೆಂಜ್, ಆ ಚಾಲೆಂಜನ್ನ ಇವರು ಮೆಟ್ಟಿ ನಿಂತರು ಇಬ್ಬರು ಕೂಡ. ಅದರಲ್ಲೂ ವಿಶೇಷವಾಗಿ ಇವತ್ತು ಇಂಗ್ಲೆಂಡ್ ತಂಡಕ್ಕೆ ಬೇಕಾಗಿದ್ದು ಕೇವಲ 35 ರನ್ ಅಷ್ಟೇ. ಇಂಡಿಯಾಗೆ ಇನ್ನು 3-4 ವಿಕೆಟ್ ಬೇಕಾಗಿತ್ತು ಇವತ್ತು. ಸೊ ನಾವು ಅಂದ್ಕೊಂಡಾಗ ಜೇಮಿ ಸ್ಮಿತ್ ಅವರು ಕೂಡ ಕ್ರೀಸಲ್ಲಿದ್ದರು ಇವತ್ತು ಕೂಡ. ಮೋಸ್ಟ್ಲಿ ಮೇ ಬಿ ಹೊಡೆದ್ಬಿಡ್ತಾರೆ, ಅವರೇ ಒಂದು 2-3 ಶಾಟ್ ಹೊಡೆದ್ರೆ ಕ್ಲಿಯರ್ ಮಾಡಿಬಿಡ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡ್ವಿ. ಬಟ್ ಆದರೆ ನಮ್ಮ ಟೀಮ್ ಇಂಡಿಯಾ ಬೌಲರ್ಸ್ ಎಸ್ಪೆಷಲಿ ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಇಬ್ಬರು ಕೂಡ ಇವತ್ತು ಬಿಡಲಿಲ್ಲ. ತುಂಬ ಎಫೆಕ್ಟಿವ್ ಆಗಿ ಬೌಲ್ ಮಾಡಿದ್ರು ಇವತ್ತು. ಆ್ಯಕ್ಚುಲಿ ಕಂಡೀಷನ್ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಕರೆಕ್ಟಾಗಿ ಬೌಲ್ ಲೈನ್ ಸಖತ್ತಾಗಿ ಆಗ್ತಾಯಿದ್ರು. ಒಂದು ಅಗ್ರೆಷನ್ ಕಾಣಿಸ್ತಾ ಇತ್ತು. ಅದರಲ್ಲೂ ವಿಶೇಷವಾಗಿ ನಾವು ಸಿರಾಜ್ ಅಂತ ಹೇಳ್ಬೋದು. ಎಂಥ ಮೂಮೆಂಟಲ್ಲಿ ಕೂಡ ನಾವು ಯಾವತ್ತೂ ಅಷ್ಟೇ ಅವರೊಂದು ಬಿಟ್ಕೊಡೋದೇ ಇಲ್ಲ. ಅವ್ರು ಯಾವುದೇ ಸನ್ನಿವೇಶ ಬಂದರೂ ಕೂಡ, ಯಾವುದೇ ಚಾಲೆಂಜ್ ಬಂದರೂ ಕೂಡ ಅವ್ರು ಅಕ್ಸೆಪ್ಟ್ ಮಾಡ್ಕೊತಾರೆ ಸಿರಾಜ್ ಅವರು. ಎಕ್ಸಾಂಪಲ್ ಇದೇ ಮ್ಯಾಚ್ ಅಂತ ನಾವು ಹೇಳ್ಬೋದು. ಸಖತ್ತಾಗಿ ಬೌಲ್ ಮಾಡ್ತಾಯಿದ್ರು. ಒಂದು ಮಿಡ್ಲ್ಯಾಂಡ್ ಆಫ್ ಸ್ಟಿಕ್ಕಲ್ಲಿ ಕರೆಕ್ಟಾಗಿ ಬಾಲ್ ಆಗ್ತಾಯಿದ್ರು. ಅದು ಅದರಲ್ಲೂ ಕೂಡ ಬಾಲ್ ಸ್ವಿಂಗ್ ಆಗ್ತಾಯಿತ್ತು. ಒಂದು ಒಳ್ಳೆ ಲೈನ್ ಆಗ್ತಾಯಿದ್ರು. ಸ್ಟಾರ್ಟಿಂಗಲ್ಲೇ ಫಸ್ಟ್ ಓವರೇ ಒಳ್ಳೆ ಲೈನ್ ಆಗ್ತಾಯಿದ್ರು. ಆ್ಯಕ್ಚುಲಿ ಬೀಟ್ ಮಾಡಿದ್ರು ಒಂದು 2-3 ಬಾಲ್ ಸಖತ್ತಾಗಿ ಮಾಡಿದರು ಬೌಲ್ ಮಾತ್ರ ಸಿರಾಜ್ ಅವರು. ಹೇಳ್ಬೇಕಂತಂದರೆ ತುಂಬ ಒಂದು ಅಗ್ರೆಷನ್ ಆಗಿ ಬೌಲ್ ಮಾಡಿದರು. ಜೊತೆಗೆ ಕರೆಕ್ಟ್ ಹೌದು. ಅದು ನಿನ್ನೆ ಅದು ಆ್ಯಕ್ಚುಲಿ ಆ ಕ್ಯಾಚ್ ಹಿಡಿದಿದ್ರೆ ಖಂಡಿತವಾಗ್ಲೂ ಮ್ಯಾಚ್ ಇನ್ನೂ ಸ್ವಲ್ಪ ಇಂಡಿಯಾಗೆ ಇನ್ನೂ ನೆನ್ನೆನೇ ಹೊಡೆದ್ಬಿಡ್ತಾ ಇದ್ರು ಅನ್ನೋ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತಂದರೆ ಕೇವಲ 19 ರನ್ ಹೊಡೆದಿದ್ದಾಗಲೇ ಹ್ಯಾರಿ ಬ್ರೂಕ್ ಅವರು ಕ್ಯಾಚ್ ಕೊಟ್ಬಿಟ್ಟಿದ್ರು ಲಾಸ್ಟ್ ಮೂಮೆಂಟಲ್ಲಿ. ಸೊ ಆಗ ಸಿರಾಜ್ ಅವರು ಆ ಬೌಂಡ್ರಿ ಲೈನ್ ಜಡ್ಜ್ ಮಾಡಲಿಲ್ಲ ಅವರು ಕ್ಯಾಚ್ ಹಿಡಿಯೋ ಟೈಮಲ್ಲಿ. ಸೊ ಅದೊಂದು ಅವ್ರು ಮಾಡಿದ ಮಿಸ್ಟೇಕ್ ಅದು. ಸೊ ಒಂದು ವೇಳೆ ಇವತ್ತೇನಾದರೂ ಮ್ಯಾಚ್ ಸೋತಿದ್ರೆ ಭಾರತ ತಂಡ ಸಿರಾಜ್ ಮೇಲೆ ಈ ಒಂದು ಸೋಲು ಸಿಕ್ಕಾಪಟ್ಟೆ ಸಿರಾಜ್ ಅವರು ಟೀಕೆಗಳನ್ನು ಎದುರಿಸ್ತಾ ಇದ್ರು ಇವತ್ತು. ಆದರೆ ಬೌಲಿಂಗಲ್ಲಿ ಅವ್ರು ತೋರಿಸಿದ್ರು ನನ್ನ ಕೆಪಾಸಿಟಿ ಏನು ಅಂತ. ಅವರು ಇವತ್ತು ಲಾಸ್ಟ್ ಡೇ ದಿನ ಸಿರಾಜ್ ಅವರು ತೋರಿಸ್ಕೊಟ್ರು ನಮ್ಮ ತಮ್ಮ ಬೌಲಿಂಗ್ನಲ್ಲಿ. ಗಿಲ್ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡಲೇಬೇಕು. ವಿರಾಟ್, ರೋಹಿತ್ ಅವರು ನಿವೃತ್ತಿ ಹೊಂದ್ಬಿಟ್ರು ಈ ಸರಣಿಗಿಂತ ಮುಂಚಿತವಾಗಿ. ತುಂಬಾ ಏನಾಗುತ್ತೋ ಏನೆನ್ನುವಂತ ಒಂದು ಆತಂಕ ಕೂಡ ಇತ್ತು ಭಾರತ ತಂಡದಲ್ಲಿ. ಯಾಕಂತಂದ್ರೆ ಹೆವಿ ಎಕ್ಸ್ಪೀರಿಯನ್ಸ್ ಇರುವಂತಹ ಪ್ಲೇಯರ್ಸ್ ರೋಹಿತ್, ವಿರಾಟ್ ಎಲ್ಲ ಯಂಗ್ಸ್ಟರ್ಸ್ ಇರುವಂತಹ ಒಂದು ತಂಡವನ್ನ ಕಟ್ಕೊಂಡು ಬಲಾಢ್ಯವಾಗಿರ್ತಕ್ಕಂಥ ಆಂಗ್ಲರನ್ನ ಎದುರಿಸುವುದು ತುಂಬಾ ಕಷ್ಟವಾಗಿತ್ತು. ಅದರಲ್ಲಿ ಇಂಗ್ಲಿಷ್ ಕಂಡೀಷನ್ ಅಲ್ಲಿ ನಮ್ಮ ಹುಡುಗರು ಒಂದು ಬ್ಯಾಟ್ ಮಾಡೋದಾಗ್ಲಿ ಬೌಲ್ ಮಾಡೋದಾಗ್ಲಿ ತುಂಬಾ ಕಷ್ಟ ಆಗಿತ್ತು. ಆದ್ರೆ ಗಿಲ್ ಅವರು ಚೆನ್ನಾಗಿ ರೀತಿ ಕ್ಯಾಪ್ಟನ್ಸಿ ನಿಭಾಯಿಸಿದ್ರಂತ ಹೇಳಿ ಅನ್ಸುತ್ತಾ? ಗಿಲ್ ಅವರು ಕಂಪ್ಲೀಟ್ಲಿ ಚೆನ್ನಾಗಿ ಮಾಡ್ತಾಯಿದ್ರು. ಅಂದರೆ ಯಾವುದೇ ಸಿಚುವೇಶನಲ್ಲಿ ಅವ್ರು ಪ್ರೆಜರ್ ತಗೊಳ್ತಾ ಇರಲಿಲ್ಲ ಅವರು. ನಾವು ನೋಡಿದಾಗ ಎಲ್ಲೇ ಕಾಮ್ ಆಗಿದ್ದರು. ಯಾವುದೇ ಸಿಚುವೇಶನ್ ಬಂದರೂ ಕೂಡ ಒಂದು ಆರಾಮಾಗಿ ಹ್ಯಾಂಡಲ್ ಮಾಡ್ತಾಯಿದ್ರು ಎಲ್ಲ ಸಿಚುವೇಶನ್ನ. ಮತ್ತು ಬೌಲರ್ಸು ಮತ್ತು ಬ್ಯಾಟ್ಸ್ಮನ್ ಇಬ್ಬರನ್ನೂ ಕೂಡ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊತಾಯಿದ್ರು. ಆದರೆ ಕೆಲವೊಂದು ಕಡೆ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಮಾಡಿದರು. ಬಟ್ ಅದು ಬಿಟ್ಟರೆ ಓವರಾಲ್ ಆಗಿ ಕ್ಯಾಪ್ಟನ್ಸಿಯಲ್ಲಿ ಗಿಲ್ ಅವರು ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡಿದ್ದಾರೆ ಅಂತ ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದರೆ ಒಬ್ಬ ಯುವ ಆಟಗಾರ, ಇನ್ನೂ ಚಿಕ್ಕ ವಯಸ್ಸು, ಇನ್ನೂ ಅಷ್ಟೊಂದು ಕ್ಯಾಪ್ಟನ್ಸಿ ಮಾಡಲಿಲ್ಲ. ಇಂಡಿಯಾಗೆ ಬಂದಿರೋದು ಕೂಡ ನಾವು ರೀಸೆಂಟಾಗಿ ಬಂದಿರೋದು ಅವರು. ಸೊ ಹಾಗಾಗಿ ಅವ್ರಿಗೂ ಕೂಡ ಕ್ಯಾಪ್ಟನ್ಸಿ ಒಂದು ಅನುಭವ ಇಲ್ಲ. ಇತ್ತೀಚೆಗೆ IPL ಟೂರ್ನಮೆಂಟಲ್ಲೂ ಸ್ವಲ್ಪ ಕ್ಯಾಪ್ಟನ್ಸಿ ಮಾಡಿದ್ದಾರೆ, ಅದೊಂದು ಎಕ್ಸ್ಪೀರಿಯೆನ್ಸ್ ಇದೆ ಅವ್ರಿಗೆ. ಸೊ ಇಲ್ಲಿ ಬಂದು ಅದರಲ್ಲೂ ಇಂಗ್ಲೆಂಡ್ ಕಂಡೀಷನಲ್ಲಿ ಬಂದು ಅವ್ರು ಈ ಥರ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್, ಅದರಲ್ಲೂ ಒಬ್ಬ ಕ್ಯಾಪ್ಟನ್ಸಿ ಆದಾಗ ಅವರೊಂದು ಪ್ರೆಷರಲ್ಲಿ ಬ್ಯಾಟಿಂಗ್ ಕೂಡ ಬರಲ್ಲ. ನೀವು ಕೆಲವೊಂದು ಪ್ಲೇಯರ್ಸ್ ನೋಡ್ಬೋದು ನಾವು ಹಿಂದೆ.
ಸೊ ಕ್ಯಾಪ್ಟನ್ ಆದಮೇಲೆ ಅವ್ರ ಕಡೆಯಿಂದ ಬ್ಯಾಟಿಂಗೇ ಬರಲ್ಲ, ರನ್ಸೇ ಬರಲ್ಲ, ಅಂದರೆ ಪ್ರೆಷರ್ ಅಷ್ಟೊಂದು ಇರುತ್ತೆ. ಆದರೆ ಗಿಲ್ ಆ ಥರ ಕಾಣಲಿಲ್ಲ ಈ ಸೀರೀಸಲ್ಲಿ. ಈ ಸೀರೀಸಲ್ಲಿ ಅತಿ ಹೆಚ್ಚು ರನ್ ಹೊಡೆದಿರೋದು ಅವರೇನೆ, 700+ ಸ್ಕೋರ್ ಹೊಡೆದಿದ್ದಾರೆ. ಜೊತೆಗೆ ಕ್ಯಾಪ್ಟನ್ಸಿಯಲ್ಲೂ ಕೂಡ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಜಸ್ಪ್ರೀತ್ ಬುಮ್ರಾ ಅವರು 5 ಮ್ಯಾಚ್ಗೆ 5 ಆಡಲಿಲ್ಲ. ಅವ್ರು ಜಸ್ಟ್ ಆಡಿದ್ದೆ 3 ಮ್ಯಾಚ್ ಅಷ್ಟೇ. ಈ ಸೀರೀಸಲ್ಲಿ ನಾವು ಬುಮ್ರಾ ಮೇಲೆ ತುಂಬ ಹೋಪ್ ಇಟ್ಕೊಂಡಿದ್ವಿ. ಅವರು ಈ ಸೀರೀಸಲ್ಲಿ ತುಂಬ ಕೀ ಬೌಲರ್ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಅವ್ರು ಆಡಿದ್ದೆ 3 ಮ್ಯಾಚು. ಅದರಲ್ಲೂ ಕೂಡ ಅವರು ಸಾಕಷ್ಟು ಏರುಪೇರುಗಳನ್ನು ಅನುಭವಿಸಿದ್ದಾರೆ ಜಸ್ಪ್ರೀತ್ ಬುಮ್ರಾ ಅವರು. ಸೊ ಅವರು ಒಂದು ಟೀಮ್ ಬಂದಾಗ, ಹೊರಗಡೆ ಹೋದಾಗ ಬೌಲಿಂಗ್ ಕಾಂಬಿನೇಷನ್ ಸ್ವಲ್ಪ ಶಫಲ್ ಆಗ್ತಾ ಇತ್ತು. ಸೊ ಅಲ್ಲೊಂದು ಕಡೆ ಕೆಲವೊಂದು ಕಡೆ ಯಾರ್ಯಾರು ಅಂದರೆ ಈ ಮ್ಯಾಚಲ್ಲಿ ಆಡ್ದವರು ನೆಕ್ಸ್ಟ್ ಮ್ಯಾಚಲ್ಲಿ ಆಡ್ತಾ ಇರಲಿಲ್ಲ. ಈ ಥರ ಎಲ್ಲ ಸಿಚುವೇಶನ್ ಎಲ್ಲ ಬಂದಿತ್ತು. ಬಟ್ ಏನೇ ಸಿಚುವೇಶನ್ ಬಂದರೂ ಕೂಡ ಗಿಲ್ ಅವರು ಸಮರ್ಥವಾಗಿ ಅದನ್ನು ಹ್ಯಾಂಡಲ್ ಮಾಡಿದರು. ಅದರಲ್ಲೂ ಕಂಪ್ಲೀಟಾಗಿ 5 ಮ್ಯಾಚ್ ಆಡಿದ್ರು. ಸಿರಾಜ್ ಅವರು ತುಂಬ ಒಳ್ಳೆ ಎಫರ್ಟ್ ಹಾಕಿದ್ರು ಈ ಸೀರೀಸಲ್ಲಿ. ಇಂಡಿಯಾ ಗೆಲ್ಲುವಂತ ಮ್ಯಾಚಸ್ ಸರ್, ಹೌದು. 2 ಮ್ಯಾಚ್ ಸೋತಿದೆ ಅಂತ ತುಂಬಾ ನಿಯರ್ ಬಂದಿಯೇ ಸೋತಿದೆ ಅದು. ಹೌದು, ಫಸ್ಟ್ ಮ್ಯಾಚ್ ಆ್ಯಕ್ಚುಲಿ ನೀವು ನೋಡ್ಬೋದು ಲೀಡ್ಸ್ ಎಷ್ಟು ಆರಾಮಾಗಿ ಇಂಡಿಯಾ ಹೊಡಿತಾ ಇದ್ರು. ಯಾಕಂತಂದರೆ ಫಸ್ಟ್ ಇನ್ನಿಂಗ್ಸ್ ಒಳ್ಳೆ ಬಿಗ್ ಸ್ಕೋರ್ ಬಂದಿತ್ತು. ಬಟ್ ಆಮೇಲೆ ಲೋವರ್ ಮಿಡ್ಲ್ ಆರ್ಡ್ರು ಇದಕ್ಕಿದ್ದಂಗೆ ಸಡನ್ ಆಗಿ ಕೊಲ್ಯಾಪ್ಸ್ ಆಯಿತು ಅವತ್ತು. ಸೊ ಅದು ರೀಸನ್ ಅಂತ ನಾವು ಹೇಳ್ಬೋದು. ಮತ್ತು ಇನ್ನೊಂದು ಮ್ಯಾಚ್ ಇನ್ನೊಂದು ಮ್ಯಾಚ್ ನಾವು ಸೋತ್ರಿ ಮ್ಯಾಂಚೆಸ್ಟರಲ್ಲಿ ಅನಿಸುತ್ತೆ. ಅಲ್ಲೂ ಕೂಡ ಭಾರತ ತಂಡ ಗೆಲ್ಲುವಂಥ ಮ್ಯಾಚ್. ಯಾಕಂತಂದರೆ 194 ಏನೋ ಟಾರ್ಗೆಟ್ ಇತ್ತು ಇಂಡಿಯಾಗೆ. ಹೌದು, ಆ ಮ್ಯಾಚಲ್ಲೂ ಆರಾಮಾಗಿ ಇಂಡಿಯಾ ಹೊಡಿಬೋದಾಗಿತ್ತು. ನಿಧಾನಾಗಿ ಆಡ್ಕೊಂಡಿದ್ರು, ಒಂದು ಮೆರಿಟ್ ಆಫ್ ದಿ ಬಾಲ್ ಆಡ್ಕೊಂಡಿದ್ರು ಇಂಡಿಯಾ ಟೀಮ್ ಆರಾಮಾಗಿ ಹೊಡಿತಾ ಇತ್ತು. ಆ ಮ್ಯಾಚ್ ಕೂಡ ಅಷ್ಟೇ ಇಂಡಿಯಾ ಗೆಲ್ಲೋ ಮ್ಯಾಚು, ಅದನ್ನು ಕೂಡ ಕೈ ಚೆಲ್ಕೊಂಡ್ರು. ಭಾರತ ತಂಡ 2 ಮ್ಯಾಚಲ್ಲಿ 1 ಮ್ಯಾಚ್ ಗೆದ್ದಿದ್ರು ಇವತ್ತು ಆರಾಮಾಗಿ 3-1 ಆರಾಮಾಗಿ ಸೀರೀಸ್. ವೆರಿ ಇಂಟ್ರೆಸ್ಟಿಂಗ್. ಆ ಮ್ಯಾಚ್ ಸೋಲ್ತಲ್ಲ, ಅವತ್ತು ಸಿರಾಜ್ ಅವರೇ ಲಾಸ್ಟ್ ವಿಕೆಟ್ ಬೋಲ್ಡ್ ಆಗಿದ್ರು. ಇವತ್ತು ಕೊನೆ ಮ್ಯಾಚ್ ಅಲ್ಲೂ ಕೂಡ ಸಿರಾಜ್ ಅವರೇ ಬೋಲ್ಡ್ ಹೋಗಿದ್ರೆ ಎಂತ ಇಂಟ್ರೆಸ್ಟಿಂಗ್ ಅಲ್ಲ. ಹೌದೌದು, ಅದು ನೋಡಿ, ನೀವು ಮೊನ್ನೆ ಶನಿವಾರ ಅನ್ಸುತ್ತೆ, ಶನಿವಾರನೂ ಅಷ್ಟೇ 50 ರನ್ ವಿಕೆಟ್ ಇರಲಿಲ್ಲ. ಒಂದು ಒಳ್ಳೆ ಸ್ಟಾರ್ಟ್ ತೊಗೊಂಡಿದ್ರು ಇಂಗ್ಲೆಂಡ್ ಟೀಮ್ ಅವರು. ಸೊ ಆ ಸಿರಾಜ್ ಅವರು ಲಾಸ್ಟ್ ಬಾಲಲ್ಲಿ ಒಂದು ಅದ್ಭುತವಾದಂಥ ಒಂದು ಯಾರ್ಕೇರ್ ಹಾಕಿ ಜಾಕ್ ಕ್ರಾವ್ಲಿ ಅವ್ರನ್ನ ಔಟ್ ಮಾಡಿದ್ರು. ಅದ್ಭುತವಾಗಿತ್ತು ಅದಂತೂ. ಅಂದರೆ ಸಿರಾಜ್ ಅವರು ನಾವು ನೋಡ್ಬೋದು, ಯಾವುದೇ ಸಿಚುವೇಶನಲ್ಲೂ ಕೂಡ ಅವ್ರು ಬಿಟ್ಕೊಡಲ್ಲ. ಇಂಡಿಯಾ ಸೋಲ್ತಾ ಇದ್ರು ಕೂಡ ಅವರು ಆ ಒಂದು ಸೋಲನ್ನು ಅವರು ಅಕ್ಸೆಪ್ಟ್ ಮಾಡಲ್ಲ. ಸೊ ಅವ್ರು ಯಾವಾಗಲೂ ಕೂಡ ಒಂದು ಅಗ್ರೆಷನ್ ಆಗಿರ್ತಾರೆ. ಅವ್ರ ಕಡೆ ಏನಿದೆ ಅವ್ರು 100% ಎಫರ್ಟ್ ಅವ್ರು ಹಾಕಿ ಆಗ್ತಾರೆ ಅನ್ನೋದಕ್ಕೆ ಈ ಮ್ಯಾಚ್ ನಾವು ಎಕ್ಸಾಂಪಲ್ ತಗೋಬಹುದು. ಸ್ಲೆಡ್ಜಿಂಗ್ ಕೂಡ ಸಖತ್ತಿತ್ತು ರಮೇಶ್ ಅವರೇ, ಒಳ್ಳೆ ಖಂಡಿತ. ಸಿರಾಜ್ ಆಗ್ಲಿ, ಜೋ ರೂಟದ್ದು, ಪ್ರಸಿದ್ಧ ಕೃಷ್ಣ, ಒಳ್ಳೆ ಸ್ಲೆಡ್ಜಿಂಗ್ ಕೂಡ ನೋಡುವಂತದ್ದಾಯ್ತು ಈ ಟೆಸ್ಟ್ ಸೀರೀಸ್. ಟೆಸ್ಟ್ ಕ್ರಿಕೆಟ್ ಅಲ್ಲಿ ನಮ್ಗೆ ಬೇಕಾಗಿರೋದು ಇದೆಲ್ಲ ಇರಬೇಕು. ಇದೆಲ್ಲ ಮಿಕ್ಸ್ ಇದ್ರೇನೆ ನಾವು ನೋಡ್ಲಿಕ್ಕೆ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೀರೀಸ್ ಅಲ್ಲಿ. ನಾವು ಆಸ್ಟ್ರೇಲಿಯಾಗೆ ಹೋದಾಗ್ಲೂ ಅಷ್ಟೇ, ಅಲ್ಲಿ ಕೂಡ ವಿಪರೀತ ಸ್ಲೆಡ್ಜಿಂಗ್ ಇದ್ದೇ ಇರುತ್ತೆ ಅಲ್ಲೂ ಕೂಡ. ಬಟ್ ಇಂಗ್ಲೆಂಡ್ ಅಲ್ಲಿ ಸ್ವಲ್ಪ ಕಡಿಮೆ ಆಯಿತು ಅಂತ ನನಗೆ ಅನಿಸ್ತಾ ಇತ್ತು. ಬಟ್ ಈ ಸೀರೀಸಲ್ಲಿ ಒಂದು ಒಳ್ಳೆ ಚೆನ್ನಾಗಿತ್ತು, ಸ್ಲೆಡ್ಜಿಂಗ್ ಮಾಡೋದಾಗಲಿ ಎಲ್ಲನೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಒಂದು ಮ್ಯಾಚಲ್ಲಿ ಈ ಥರ ಇದ್ದಾಗಲೇ ನಮಗೂ ಕೂಡ ನೋಡಲಿಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಮತ್ತು ಕ್ಯೂರಿಯಾಸಿಟಿ ಕೂಡ ಹುಟ್ಟಿಸುತ್ತೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಿಷಬ್ ಪಂತ್ ಅವರು ಈ ಸೀರೀಸ್ ಆಡಿದಿದ್ರೆ ಖಂಡಿತವಾಗ್ಲೂ ಇಂಡಿಯಾ ಟೀಮ್ಗೆ ಇನ್ನೂ ಈ ಒಂದು ನಂಬರ್ಸ್ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇತ್ತು ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಪಂತ್ ಒಂದು ಒಳ್ಳೆ ಫಾರ್ಮಲ್ಲಿದ್ದರು ಈ ಸೀರೀಸಲ್ಲಿ, ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಫಸ್ಟ್ ಟೆಸ್ಟಲ್ಲೇ ಅವರು 2 ಇನ್ನಿಂಗ್ಸಲ್ಲೂ ಕೂಡ ಸೆಂಚುರಿಗಳು ಹೊಡೆದಿದ್ರು. ಸೊ ಆ ಥರ ಒಬ್ಬ ಬ್ಯಾಟ್ಸ್ಮನ್ನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಂಜುರಿ ಆದರು. ಇದು ಟೀಮ್ ಇಂಡಿಯಾಗೆ ದೊಡ್ಡ ನಷ್ಟ ಆಯಿತು ಅಂತ ನಾವು ಹೇಳ್ಬೋದು. ಪಂತ್ ಆಡಿದರೆ ಖಂಡಿತವಾಗ್ಲೂ ಭಾರತ ತಂಡದ ಒಂದು ಫಲಿತಾಂಶ ಇನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಡಿಫ್ರೆಂಟ್ ನಾವು ನೋಡ್ತಾ ಇದ್ವಿ. ಎಸ್ ಸರ್, ರಮೇಶ್ ಸರ್, ನಿಮ್ಮ ಕನ್ನಡಿಗ ಕರುಣ್ ನಾಯರ್ ಅವರು ತುಂಬಾ ವರ್ಷಗಳಿಂದ ಮತ್ತೆ ಕಮ್ಬ್ಯಾಕ್ ಮಾಡಿದ್ರು ಟೀಮ್ ಇಂಡಿಯಾಗೆ. IPL ನಲ್ಲಿ ಚೆನ್ನಾಗಿ ಆಡಿದ್ರು, ಟೆಸ್ಟ್ ಸರಣಿಗೆ ಆಯ್ಕೆ ಆದ್ರು. ಆದ್ರೆ ಎಲ್ಲೋ ಫೇಲ್ ಆಗ್ಬಿಟ್ರ ಅನ್ಸುತ್ತಾ ಕರುಣ್ ನಾಯರ್. ಸಿಕ್ಕ ಅವಕಾಶವನ್ನ 2 ಕೈಗಳಿಂದ ಬಾಚಿಕೊಳ್ಳಲು ವಿಫಲರಾದ್ರ ಕರುಣ್ ನಾಯರ್ ಅಂತ ಹೇಳಿ. ನೆಕ್ಸ್ಟ್ ಹೊರಗಡೆ ಹೋಗುವಂತ ಚಾನ್ಸಸ್ ಇರುತ್ತಾ ಅಥವಾ ಇನ್ನೂ ಅವಕಾಶ ಕೊಡ್ಬೋದಾ ಅಂತ? ಡಿಯರ್ ಕ್ರಿಕೆಟ್ ಗೇವ್ ಮಿ ಒನ್ ಮೋರ್ ಚಾನ್ಸ್ ಅಂತ 2022ನಲ್ಲಿ ಕರುಣ್ ನಾಯರ್ ಅವರು ಬರ್ಕೊಂಡಿದ್ರು. ಯಾಕಂತಂದರೆ ಅದ್ರ ಹಿಂದಿನ ರೀಸನ್ಗಳು ತುಂಬ ಇರುತ್ತೆ. ಅದರಿಂದ ಸಾಕಷ್ಟು ಅವರು ಕಷ್ಟ ಬಿದ್ದಿದ್ರು. ಕರ್ನಾಟಕ ಟೀಮ್ ಕೂಡ ಅವ್ರು ನಂಬಿರಲಿಲ್ಲ, ಅವ್ರನ್ನ ಬಿಟ್ಬಿಟ್ಟಿದ್ರು, ಟೀಮಿಂದನೇ ತೆಗೆದಾಕ್ಬಿಟ್ಟಿದ್ರು. ನೆಕ್ಸ್ಟ್ ಅವ್ರು ವಿದರ್ಭಕ್ಕೆ ಬಂದ ಮೇಲೆ ಅವರ ಒಂದು ಅದೃಷ್ಟ ಕುಲಾಯಿಸ್ತು ಅಂತ ನಾವು ಹೇಳ್ಬೋದು. ಒಳ್ಳೊಳ್ಳೆ ಸ್ಕೋರ್ ಹೊಡೆದ್ರು ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ವಿದರ್ಭ ಪರ. ಸೊ ಅದರ ಒಂದು ಆಧಾರದ ಮೇಲೆ ಅವ್ರು ಭಾರತ ತಂಡಕ್ಕೆ ಬಂದರು 8 ವರ್ಷಗಳ ಬಳಿಕ. 2017 ಲಾಸ್ಟ್ ಮ್ಯಾಚ್ ಆಡಿದವರು ಇಂಟರ್ನ್ಯಾಷನಲ್ ಕ್ರಿಕೆಟು ಇಂಡಿಯಾ ಪರ. ಸೊ ಅದಾದ ಬಳಿಕ ಮೊನ್ನೆ ಈ ಸೀರೀಸಲ್ಲೇ ಅವರು ಇಂಡಿಯಾ ಟೀಮ್ಗೆ ಬಂದಿದ್ದು. ಆದರೆ ಅವರ ಒಂದು ಕಂಬ್ಯಾಕ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಐತಿಹಾಸಿಕ ಕಂಬ್ಯಾಕ್ ಅಂತ ನಾವು ಹೇಳ್ಬೋದು. ಯಾಕಂತಂದರೆ ಆ ರೀತಿ ಇತ್ತು ಅವರ ಒಂದು ಕಂಬ್ಯಾಕು. ಯಾವುದೋ ಪ್ಲೇಯರ್ 8 ವರ್ಷ ಆದಮೇಲೆ ಒಂದು ಕಂಬ್ಯಾಕ್ ಮಾಡೋದಿದೆಯಲ್ಲ, ತುಂಬ ಕಷ್ಟ ಇರುತ್ತೆ. ಆ ಥರ ನಾವು ನೋಡಿದಾಗ ಬೇರೆ ಆ ಥರ ಯಾರೂ ಬಂದಿಲ್ಲ ಅಂತ ನನಗನ್ನಿಸ್ತಾ ಇದೆ, ನಾನು ನೋಡಿದ ಪ್ರಕಾರ. ಬಟ್ ಕರುಣ್ ನಾಯರ್ಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು ಈ ಸೀರೀಸಲ್ಲಿ. ಅಂದರೆ ಈ ಸೀರೀಸ್ ಮೊದಲು ಇಂಡಿಯಾ A ಟೀಮ್ ಪರ ಇಂಡಿಯನ್ ಲಯನ್ಸ್ ವಿರುದ್ಧ ಡಬಲ್ ಸೆಂಚುರಿ ಹೊಡೆದಿದ್ರು. ಒಂದು ಒಳ್ಳೆ ಫಾರ್ಮಲ್ಲೇ ಇದ್ದರು ಕರುಣ್ ನಾಯರ್ ಅವರು. ಬಟ್ ಈ ಸೀರೀಸಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಒಂದು ಬಿಗ್ ಸ್ಕೋರ್ ಹೊಡಿಬೋದು ಅಂತ. ಬಟ್ ಅವ್ರ ಕೈಲಿ ಸಾಧ್ಯವಾಗಲಿಲ್ಲ. ಸೊ ಒಂದು ಒಳ್ಳೆ ಒಟ್ಟು 8 ಇನ್ನಿಂಗ್ಸ್ 4 ಮ್ಯಾಚಲ್ಲಿ 8 ಇನ್ನಿಂಗ್ಸ್ ಚಾನ್ಸ್ ಕೊಟ್ಟಿದ್ರು. ಅದರಲ್ಲೂ ಅವ್ರನ್ನ 3ನೇ ಕ್ರಮಾಂಕದಲ್ಲಿ ಆಡಿಸಿದ್ರು. 3ನೇ ಕ್ರಮಾಂಕದಲ್ಲಿ ಆಡಿಸೋಣ ಅಂತ ಒಂದು ಯಾವುದಾದ್ರೂ ಒಂದು ಸೆಂಚುರಿ ಬಂದಿದ್ರೆ ಅವ್ರ ಕಡೆಯಿಂದ ಖಂಡಿತವಾಗ್ಲೂ ಅವ್ರನ್ನ ಟೀಮಲ್ಲಿ ಉಳಿಸ್ಕೊಳ್ತಾ ಇದ್ರು. ಬಟ್ ಅವ್ರ ಕಡೆಯಿಂದ ಒಂದು ಬಿಗ್ ಇನ್ನಿಂಗ್ಸ್ ಬರದೇ ಇರೋದು ನಿಜಕ್ಕೂ ಬೇಸರ ಸಂಗತಿ ಅಂತ ಹೇಳ್ಬೋದು. ಅದರಲ್ಲೂ ಈ ಮ್ಯಾಚಲ್ಲಿ ಅವರು ಒಂದೇ ಒಂದು ಅರ್ಧಶತಕ ಹೊಡೆದಿದ್ರು. ಸೊ ಈ ಮ್ಯಾಚ್ ನಾನು ಅಂದ್ಕೊಂಡೆ ಈ ಮ್ಯಾಚಿಗೆ ಚಾನ್ಸ್ ಕೊಡಲ್ಲ ಅಂತ. ಬಟ್ ಗೌತಮ್ ಗಂಭೀರ್ ಅವರು
ಮೋಸ್ಟ್ಲಿ ಈ ಮ್ಯಾಚ್ ಚಾನ್ಸ್ ಕೊಟ್ಟಿದ್ದಾರೆ ಅಂದರೆ ಈ ಮ್ಯಾಚಲ್ಲಿ ಪ್ರೂವ್ ಮಾಡಬೇಕಾಗಿತ್ತು ಕರುಣ್ ನಾಯರ್ ಅವರು. ಈ ಮ್ಯಾಚು ಅವ್ರು ಆಡಲಿಲ್ಲ. ಒಂದು 100 ಹೊಡೆದಿದ್ರೆ ಖಂಡಿತವಾಗ್ಲೂ ಅವ್ರು ಉಳಿಸ್ಕೊಳ್ತಾ ಇದ್ರು. ಇವು 50 ಸಾಲಲ್ಲ. ಸೊ ಹಾಗಾಗಿ ನನಗನ್ನಿಸ್ತಂಗೆ ಇದು ಲಾಸ್ಟ್ ಮ್ಯಾಚ್ ಕರುಣ್ ನಾಯರ್ ಅವ್ರದ್ದು ಅಂತ ನನಗನ್ನಿಸ್ತಾ ಇದೆ. ಅವರ ಇಂಟರ್ನ್ಯಾಷನಲ್ ಕೆರಿಯರ್ ಇಲ್ಲಿಗೆ ಮುಗೀತು ಅಂತ ನಾನು ಅಂದ್ಕೊಂಡಿದ್ದೀನಿ. ಎಸ್ ಸರ್, ವೆರಿ ಕ್ವಿಕ್ಲಿ ಹೇಳೋದಾದ್ರೆ ಕುಲ್ದೀಪ್ ಯಾದವ್ ಅವರಿಗೆ ಚಾನ್ಸ್ ಸಿಗದೆ ಇದ್ರ ಬಗ್ಗೆ ತುಂಬಾ ಟೀಕೆಗಳು ಬಂದು ಗೌತಮ್ ಗಂಭೀರ್ ಅವರದ ಮಾಜಿ ಕ್ರಿಕೆಟರ್ಸ್ ಎಲ್ಲ ಕಿಡಿಕಾರಿದ್ರು, ಅವ್ರನ್ನ ಆಯ್ಕೆ ಸಮಿತಿ ಗುರುತಿಸಿಕೊಳ್ಳದೆ ಇರುವಂತದ್ರಿಂದ ಯಾಕೆ ಕುಲ್ದೀಪ್ ಯಾದವ್ ಅವರಿಗೆ ಅವಕಾಶ ನೀಡಲಿಲ್ಲ, ಏನ್ ಪ್ಲಾನ್ ಇತ್ತು ಅಂತ ಮ್ಯಾನೇಜ್ಮೆಂಟ್? ಸೊ ಆಬ್ವಿಯಸ್ಲಿ ನೀವು ನೋಡ್ಬೋದು ಇಂಗ್ಲೆಂಡ್ ಕಂಡೀಷನ್ಸ್ ಯಾವಾಗಲೂ ಅಷ್ಟೇ ಫಾಸ್ಟ್ ಬೌಲರ್ಸ್ಗೆ ಅಂದರೆ ಫುಲ್ ಹೆಲ್ಪ್ ಇರುತ್ತೆ ಅಲ್ಲಿ. ಸೊ ಅಲ್ಲಿ ಒಂದು ವೆದರ್ ಚೇಂಜ್ ಆಗ್ತಾನೆ ಇರುತ್ತೆ, ಅವರ್ ಟು ಅವರ್, ಮಿನಿಟ್ ಟು ಮಿನಿಟ್ ಚೇಂಜ್ ಆಗ್ತಾನೆ ಇರುತ್ತೆ. ಇಂಗ್ಲೆಂಡಲ್ಲಿ ನಾವು ಬಿಸಿಲು ಬಂದರೆ ಬ್ಯಾಟಿಂಗ್ ಪಿಚ್ ಅಂದ್ಕೊಬೋದು, ಮೋಡ ಕವಿದ ವಾತಾವರಣ ಬಂದರೆ ಬೌಲಿಂಗ್ ಪಿಚ್ ಅಂತ ನಾವು ಅಂದ್ಕೊಬೋದು. ಸೊ ಈ ರೀತಿ ಕಂಡೀಷನ್ ಇದ್ದಾಗ ಫುಲ್ ಟೈಮ್ ಸ್ಪಿನ್ನರ್ನ ಇಲ್ಲಿ ಆಡ್ಸೋಕ್ಕಾಗಲ್ಲ. ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ ಬ್ಯಾಟಿಂಗ್ ಡೆಪ್ತ್ ಹೆಚ್ಚಿಸ್ಕೊಳ್ಳಿಕ್ಕೆ ಆ ಒಂದು ಕಾರಣದಿಂದಾಗಿ ಕುಲ್ದೀಪ್ ಯಾದವ್ ಅವ್ರನ್ನ ಬಿಟ್ಟರು. ಕುಲ್ದೀಪ್ ಯಾದವ್ ತೊಗೊಂಡ್ರೆ ಸ್ವಲ್ಪ ಇಲ್ಲಿ ನಮ್ಮ ಬ್ಯಾಟಿಂಗ್ ಸ್ವಲ್ಪ ಡೆಪ್ತ್ ಸಿಗಲ್ಲ. ಸೊ ಈಗ ರವೀಂದ್ರ ಜಡೇಜಾ ಅವರು ಪರ್ಮನೆಂಟಾಗಿ ಆಡೇ ಆಡ್ತಾರೆ. ಸೊ ಈಗ ಅವ್ರ ಬದಲು ವಾಷಿಂಗ್ಟನ್ ಸುಂದರ್ ತೊಗೊಂಡ್ರೆ ಸ್ವಲ್ಪ ಬ್ಯಾಟಿಂಗ್ ಡೆಪ್ತ್ ಇನ್ನು ಸ್ವಲ್ಪ ಹೋಗುತ್ತೆ, ಒಂದು ನಂಬರ್ 9 ತನಕನೂ ಬ್ಯಾಟಿಂಗ್ ಬರುತ್ತೆ. ಸೊ ಈ ಒಂದು ಕಾರಣದಿಂದನೇ ಕುಲ್ದೀಪ್ ಯಾದವ್ ಅವ್ರನ್ನ ಆಡ್ತಿಲ್ಲ. ಒಂದು ವೇಳೆ ಏನಾದರೂ ಇಂಡಿಯಾದಲ್ಲೇನಾದರೂ ಈ ಸೀರೀಸ್ ಆಡಿದಿದ್ರೆ ಕುಲ್ದೀಪ್ ಯಾದವ್ 5ಕ್ಕೆ 5 ಮ್ಯಾಚು ಆಡ್ತಾಯಿದ್ರು. ಯಾಕಂತಂದರೆ ಇಂಡಿಯಾದು ಸ್ಪಿನ್ ಬೌಲಿಂಗ್ ಕಂಡೀಷನ್ ಇರೋದು. ಎಸ್ ಸರ್, ಥ್ಯಾಂಕ್ ಯು ರಮೇಶ್ ಅವರು. ನೆಕ್ಸ್ಟ್ ಸೀರೀಸ್ ಬಗ್ಗೆ, ನೆಕ್ಸ್ಟ್ ಮ್ಯಾಚಸ್ಗಳ ಬಗ್ಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರು, ಇದಾಗಿತ್ತು ಕ್ರಿಕ್ ಪಾರ್ಟಿಯ ವಿಶೇಷ ಕಾರ್ಯಕ್ರಮ. ಅಂತೂ ಇದು ಭಾರತ ಸರಣಿಯನ್ನ ಡ್ರಾ ಮಾಡಿಕೊಂಡಿದೆ. IPL ನಂತರದ ಸೀರೀಸ್ಗಳಲ್ಲಿ ಇದು ಇಂಗ್ಲೆಂಡ್ ವಿರುದ್ಧ ಮೊದಲ ಸರಣಿಯಾಗಿತ್ತು. ಭಾರತಕ್ಕೆ ಒಂದು ಯಂಗ್ಸ್ಟರ್ಸ್ ಇರುವಂತಹ ತಂಡವನ್ನು ಕಟ್ಟಿಕೊಂಡು ಆಂಗ್ಲರ ನೆಲದಲ್ಲಿ ಸರಣಿಯನ್ನ ಸಮಬಲ ಮಾಡಿಕೊಂಡಿದೆ ಗಿಲ್ ನಾಯಕತ್ವದ ಭಾರತ ತಂಡ. ಮತ್ತಷ್ಟು ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ವಿಶ್ವವಾಣಿಯ ಕ್ರಿಕ್ ಪಾರ್ಟಿಯ ವಿಶೇಷ ಕಾರ್ಯಕ್ರಮವನ್ನ. ನಮಸ್ಕಾರ.